ಸರಿ, ಈಗ ನಾವು ಹಿಟ್ ಝೋನ್ಸ್ ನೋಡ್ತಿದ್ವಿ ಅಲ್ವಾ. ಈಗ ಸಮಪ್ ಮಾಡೋಣ. ಟಾರಿಡ್ ಝೋನ್ ಏನು, ಫಸ್ಟು ಟಾರಿಡ್ ಝೋನ್ ಅಂತ ಏನಂತ ಹೇಳಿದರೆ, ಇಟ್ಸ್ ದಿ ಏರಿಯಾ ಬಿಟ್ವೀನ್ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮತ್ತು ಟ್ರಾಪಿಕ್ ಆಫ್ ಕೇಪ್ರಿಕಾನ್ ಮಧ್ಯೆ ಯಾವ್ಯಾವ ಲ್ಯಾಟಿಟ್ಯೂಡ್ಸ್ ಇದೆ ಅಲ್ವಾ, ಅದೆಲ್ಲ ಟಾರಿಡ್ ಝೋನಲ್ಲಿ ಇನ್ಕ್ಲೂಡ್ ಆಗುತ್ತೆ. ಅಂದರೆ ಇದು ಟಾರಿಡ್ ಝೋನ್ ಅಂದರೆ ಇಲ್ಲಿಂದ ಇಲ್ಲಿ ತನಕ ಈ ಏರಿಯಾನ ನಾವು ಟಾರಿಡ್ ಝೋನ್ ಅಂತ ಕರಿತೀವಿ. ದಟ್ ಈಸ್ 0 ಡಿಗ್ರಿಯಿಂದ 23.5 ಡಿಗ್ರಿ ನಾರ್ತ್, 0 ಡಿಗ್ರಿಯಿಂದ 23.5 ಡಿಗ್ರಿ ಸೌತ್ಗೆ ನಾವು ಟಾರಿಡ್ ಝೋನ್ ಅಂತ ಕರಿತೀವಿ. ಇಲ್ಲಿ ನೋಡಿ, ದ ಮಿಡ್ ಡೇ ಸನ್ ಈಸ್ ಎಕ್ಸಾಕ್ಟ್ಲಿ ಓವರ್ ಹೆಡ್ ಅಟ್ಲೀಸ್ಟ್ ಒನ್ಸ್ ಇನ್ ಅ ಇಯರ್ ಇನ್ ಆಲ್ ದಿ ಲ್ಯಾಟಿಟ್ಯೂಡ್ಸ್ ಬಿಟ್ವೀನ್ ದ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಆ್ಯಂಡ್ ದಿ ಟ್ರಾಪಿಕ್ ಆಫ್ ಕೇಪ್ರಿಕಾನ್. ಆಯಿತಾ. ಆಮೇಲೆ ಏನು ಹೇಳಿದ್ರೆ, ದಿಸ್ ಏರಿಯಾ ರಿಸೀವ್ಸ್ ದಿ ಮ್ಯಾಕ್ಸಿಮಮ್ ಹೀಟ್. ಅಂದರೆ ಈಗ ಇದು 0 ಡಿಗ್ರಿ ಅಂತ ಕನ್ಸಿಡರ್ ಮಾಡೋಣ, ಈಕ್ವೇಟರು. ಮತ್ತು ಇದು 1 2 3 4 5 6 ಅಪ್ ಟು 23.5 ಡಿಗ್ರಿ ಸೌತ್. ಈ ಕಡೆ 1 2 3 4 5 6 ಹಾಗೆ ಅಪ್ ಟು 23.5 ಡಿಗ್ರಿ ನಾರ್ತ್. ಏನು ಹೇಳ್ತಾ ಇದ್ದಾರೆ, ಮಿಡ್ ಡೇ ಸನ್ ಹೇಳಿದ್ದೆ ಅಲ್ವಾ, ಈ ಸನ್ ರೇಸ್ ಏನಂತ ಇರುತ್ತೆ, ಈ ಸನ್ ರೇಸು ಅಟ್ಲೀಸ್ಟ್ ಒನ್ಸ್ ಅ ಇಯರ್ ಯಾವುದಾದ್ರೂ ಈ ಲ್ಯಾಟಿಟ್ಯೂಡ್ಸ್ ಇದೆ ಅಲ್ವಾ, ಇಲ್ಲಿರೋ ಲ್ಯಾಟಿಟ್ಯೂಡ್ಸು ಯಾವುದಾದ್ರು ಒಂದು ದಿವಸ ಅಟ್ಲೀಸ್ಟ್ ಇನ್ ಅ ಇಯರ್ ಈ ಲ್ಯಾಟಿಟ್ಯೂಡ್ಸ್ ಒಂದೊಂದು ಲ್ಯಾಟಿಟ್ಯೂಡ್ ಮೇಲೇನು ಅಟ್ಲೀಸ್ಟ್ ಒನ್ಸು ಮಿಡ್ ಡೇ ಸನ್ನು ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸಿ, ದ ಮಿಡ್ ಡೇ ಸನ್ ಇಸ್ ಎಕ್ಸಾಕ್ಟ್ಲಿ ಓವರ್ ಹೆಡ್ ಅಟ್ಲೀಸ್ಟ್ ಒನ್ಸ್ ಇನ್ ಅ ಇಯರ್ ಇನ್ ಆಲ್ ಲ್ಯಾಟಿಟ್ಯೂಡ್ಸ್ ಬಿಟ್ವೀನ್ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಆ್ಯಂಡ್ ಟ್ರಾಪಿಕ್ ಆಫ್ ಕೇಪ್ರಿಕಾನ್. ಅಂದರೆ ಈ 23.5 ಡಿಗ್ರಿ ನಾರ್ತ್ ಮತ್ತು 23.5 ಡಿಗ್ರಿ ಸೌತ್ ಮಧ್ಯೆ ಎಷ್ಟು ಲ್ಯಾಟಿಟ್ಯೂಡ್ಸ್ ಇದೆ ಅಲ್ವಾ, ಅಷ್ಟು ಲ್ಯಾಟಿಟ್ಯೂಡ್ಸ್ ಮೇಲೇನು ಅಟ್ಲೀಸ್ಟ್ ಒನ್ಸ್ ಅ ಇಯರ್ ಈ ಸನ್ ರೇಸು ಮಿಡ್ ಡೇ ಸನ್ನು ಎಕ್ಸಾಕ್ಟಾಗಿ ಅದ್ರ ಮೇಲೆ ಬೀಳ್ತಿರುತ್ತೆ ಅಂತ. ಈಗ ನಾನು ಸನ್ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ, ಆ್ಯಂಡ್ ಇದು ಅರ್ತು. ಸನ್ನು ಅರ್ತ್ ನಾರ್ತ್ ಸೈಡ್, ಓಕೆ, ಈ ಸೈಡ್ ಈ ಥರ ಟಿಲ್ಟ್ ಆಗಿರತ್ತೆ. ನಾನೀಗ ಸನ್ ರೇಸ್, ಇದು ಸನ್ ಅಂತ ತಿಳ್ಕೊಳ್ಳಿ, ನನ್ನ ಫಿಸ್ಟ್ ಸನ್ ಅಂತ ತಿಳ್ಕೊಳ್ಳಿ. ಸನ್ ರೇಸ್ ಏನು ಮಾಡ್ತಾ ಇದೆ, ಈಗ ಈ ಪೋರ್ಷನ್ ಮೇಲೆ ನೋಡಿ, ಅಬ್ಸರ್ವ್ ಮಾಡಿ ಕ್ಲೀನಾಗಿ. ಈ ಥರ ಇಟ್ಕೊಂಡಾಗ ಈ ಪೋರ್ಷನ್ ಮೇಲೇ ಮ್ಯಾಕ್ಸಿಮಮ್ ವರ್ಟಿಕಲ್ ಸನ್ ರೇಸ್ ಎಲ್ಲಿ ಹೋಗ್ತಾ ಇದೆ ಅಂತ ಅಬ್ಸರ್ವ್ ಮಾಡಿ. ನೋಡಿ, ಸ್ಟ್ರೇಟಾಗಿ ಈ ಪಾರ್ಟ್ ಮೇಲೆ ಹೋಗ್ತಾ ಇದೆ. ಅರ್ತ್ ಹಂಗೆ ರೊಟೇಟ್ ಆಗ್ತಾ ಇರುತ್ತೆ, ಪ್ಲಸ್ ರೆವಲ್ಯೂಷನ್ ಹಿಂಗೆ ರೊಟೇಟ್ ಆಗಿಬಿಟ್ಟು ಸನ್ನು ಈ ಪೋರ್ಷನಿಗೆ ಬಂದರೆ ಈಗ ಕೆಳಗೆ ಹೋಗಿರುತ್ತೆ ಸನ್ನು. ಇಲ್ಲಿ ಮೇಲಿರೋ ಸನ್ನು, ಸ್ವಲ್ಪ ಮೇಲಿರೋ ಸನ್ನು ಹಿಂಗೆ ರೆವಲ್ಯೂಷನ್ ಆಗ್ತಾ ಏನಾಗುತ್ತೆ, ಸ್ವಲ್ಪ ಕೆಳಗೆ ಬರುತ್ತೆ ಅಂತ ತಿಳ್ಕೊ ಸನ್ ರೇಸು. ಸೊ ಏನಾಗುತ್ತೆ ಅಂದರೆ, ಬಟ್ ಈ ಕೆಳಗೆ ಸನ್ ಕೆಳಗೆ ಬರಲ್ಲ. ಅಂದರೆ ಬಿಕಾಸ್ ಆಫ್ ದಿ ರೆವಲ್ಯೂಷನ್ ಆಫ್ ದಿ ಅರ್ತ್ದು ಆ್ಯಂಗಲ್ಸ್ ಚೇಂಜ್ ಆಗ್ತಾ ಇರುತ್ತೆ ಇನ್ ಅಕಾರ್ಡೆನ್ಸ್ ವಿತ್ ದ ಸನ್. ಸೊ ಈ ಸೈಡ್ ಇರುವಾಗ ಸ್ವಲ್ಪ ಮೇಲೆ ಇರುತ್ತೆ ಸನ್ನು, ಮತ್ತು ಹಿಂಗೆ ರೆವಲ್ಯೂಷನ್ ಆಗಿ ಬಂದಾಗ ಸನ್ ರೇಸು ಈ ಥರ ಕೆಳಗೆ ಹೋಗಿರತ್ತೆ. ಸೊ ಈ ಬೆಲ್ಟ್ ಏನಿರುತ್ತೆ ಅಲ್ವಾ, ಸನ್ ರೇಸು ಎಷ್ಟೇ ಮೇಲೆ ಕೆಳಗಡೆ ಹೋದ್ರೂ ಇದ್ರ ಮಧ್ಯೆಲೇ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ, ಈ ಝೋನಲ್ಲೇ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ ಸನ್ ರೇಸು. ಒಂದು ದಿವಸ ಇಲ್ಲಿರುತ್ತೆ ಮಿಡ್ ಡೇ ಸನ್ನು, ಇನ್ನೊಂದು ದಿವಸ ನೆಕ್ಸ್ಟ್ ಕೆಳಗೆ ಬರುತ್ತೆ. ಹಂಗೆ ಈ 2 ಪಾಯಿಂಟ್ ಮಧ್ಯೆ ಫ್ಲಕ್ಚುಯೇಟ್ ಆಗಿರುತ್ತೆ, ಈ 2 ಲ್ಯಾಟಿಟ್ಯೂಡ್ಸ್ ಮಧ್ಯೆ ಮಿಡ್ ಡೇ ಸನ್ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ ಥ್ರೂ ಔಟ್ ದಿ ಇಯರ್. ಸೊ ಈ ಫ್ಲಕ್ಚುಯೇಷನ್ ಏನಿದೆ ಓನ್ಲಿ ಬಿಟ್ವೀನ್ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಆ್ಯಂಡ್ ಟ್ರಾಪಿಕ್ ಆಫ್ ಕೇಪ್ರಿಕಾನ್. ಅದಕ್ಕೆ ದಿಸ್ ಏರಿಯಾ ರಿಸೀವ್ಸ್ ದಿ ಮ್ಯಾಕ್ಸಿಮಮ್ ಹೀಟ್. ಅರ್ಥ ಆಯಿತು ಅಂತ ಅನ್ಕೋತೀನಿ. ಸೊ ಒಂದು ದಿವಸ ಸನ್ನು 0 ಡಿಗ್ರೀಸ್ ಮೇಲೆ, ಮಿಡ್ ಡೇ ಸನ್ 0 ಡಿಗ್ರೀಸ್ ಮೇಲೆ ಇರುತ್ತೆ. ನೆಕ್ಸ್ಟು ಹಂಗೆ ಮೇಲೆ ಹೋದರೆ ಮಿಡ್ ಡೇ ಸನ್ನು ಈಗ 5 ಡಿಗ್ರಿ ನಾರ್ತ್ ಅಂದ್ಕೊಳ್ಳಿ. ಬಟ್ ಎವ್ರಿ ಲ್ಯಾಟಿಟ್ಯೂಡ್ ಮೇಲೂ ಒಂದೊಂದು ದಿವಸ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ, ಅಟ್ಲೀಸ್ಟ್ ಒನ್ಸ್ ಇನ್ ಅ ಇಯರ್. ಓಕೆ, ಇದು ಟಾರಿಡ್ ಝೋನ್ ಬಗ್ಗೆ ಆಗಿತ್ತು. ನೆಕ್ಸ್ಟು ನಾವು ಟೆಂಪ್ರೇಟ್ ಝೋನ್ದು ಸಮರಿ ನೋಡೋಣ. ಓಕೆ, ಈಗ ಟೆಂಪ್ರೇಟ್ ಝೋನ್ದು ಸಮಪ್ ಮಾಡೋಣ. ಸೊ ಇಲ್ಲಿ ಏನು ಹೇಳ್ತಿದೆ ಅಂದರೆ, ಮಿಡ್ ಡೇ ಸನ್ ನೆವರ್ ಶೈನ್ಸ್ ಓವರ್ ಹೆಡ್ ಆನ್ ಲ್ಯಾಟಿಟ್ಯೂಡ್ ಬಿಹೈಂಡ್ ದ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಆ್ಯಂಡ್ ಟ್ರಾಪಿಕ್ ಆಫ್ ಕೇಪ್ರಿಕಾನ್. ಸರಿ, ಈಗ ಇದು ಈಕ್ವೇಟರು 0 ಡಿಗ್ರಿ, ಇದು ಟ್ರಾಪಿಕ್ ಆಫ್ ಕ್ಯಾನ್ಸರ್, ಇದು ಟ್ರಾಪಿಕ್ ಆಫ್ ಕೇಪ್ರಿಕಾನ್. ನೋಡಿ ಇಲ್ಲಿ ಅಬ್ಸರ್ವ್ ಏನು ಹೇಳ್ತಿದ್ದಾರೆ, ದ ಮಿಡ್ ಡೇ ಸನ್ ನೆವರ್ ಶೈನ್ಸ್ ಓವರ್ ಹೆಡ್
overhead on the latitudes ಬಿಯಾಂಡ್ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಆ್ಯಂಡ್ ಟ್ರಾಪಿಕ್ ಆಫ್ ಕೇಪ್ರಿಕಾನ್. ಇದು ಏನಕ್ಕೆ ಅಂತ ನಾನು ಹೇಳ್ತೀನಿ. ಸೊ ಇದು ಸನ್ ರೇಸ್ ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಸನ್ ರೇಸ್ ಯಾವಾಗಲೂ ವರ್ಟಿಕಲ್ ರೇಸ್ ಬರ್ತಾ ಇರುತ್ತೆ. ಎಲ್ಲಿ ಈ ಟಾರೆಡ್ ಝೋನಲ್ಲಿ, ಅಂದರೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮತ್ತು ಟ್ರಾಪಿಕ್ ಆಫ್ ಕೇಪ್ರಿಕಾನ್ ಮಧ್ಯೆ ಸನ್ ರೇಸ್ ನೋಡಿ ಡೈರೆಕ್ಟ್ ಸನ್ ರೇಸ್ ಬರ್ತಾ ಇದೆ. ಬಟ್ ನೀವು ಇಲ್ಲಿ ಅಬ್ಸರ್ವ್ ಮಾಡಿದಾಗ, ಈ ಪಾಯಿಂಟ್ ಆದಮೇಲೆ ಅಬ್ಸರ್ವ್ ಮಾಡಿದಾಗ ಸನ್ ರೇಸು ಸ್ಲ್ಯಾಂಟಾಗಿ ಹೋಗ್ತಾ ಇದೆ, ಸ್ವಲ್ಪ ಟಿಲ್ಟೆಡಾಗಿ ಹೋಗ್ತಾ ಇದೆ. ಯಾಕೆ ಅಂದರೆ ನೋಡಿ, ದಿ ಆ್ಯಂಗಲ್ ಆಫ್ ದ ಸನ್ ರೇಸ್ ಗೋಸ್ ಆನ್ ಡಿಕ್ರೀಸಿಂಗ್ ಟುವರ್ಡ್ಸ್ ದಿ ಪೋಲ್ಸ್. ಇಲ್ಲಿ ನೋಡ್ತಾ ಬಂದರೆ ಎಕ್ಸಾಕ್ಟ್ 90 ಡಿಗ್ರೀಸ್ ಸ್ಟ್ರೈಕ್ ಮಾಡ್ತಾ ಇದೆ. ಬಟ್ ಇಲ್ಲಿ ಹೋಗ್ತಾ 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 ಆ್ಯಂಗಲ್ ಡಿಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಸೊ ನಾನು ಆಗಲೇ ಹೇಳಿದೆ, ಬಿಕಾಸ್ ಆಫ್ ದಿ ಶೇಪ್ ಆಫ್ ದಿ ಅರ್ತ್ ಈ ಥರ ಆಗ್ತಾ ಇರೋದು. ಸೊ ಸನ್ ರೇಸ್ ದೂರನೂ ಟ್ರಾವೆಲ್ ಮಾಡಬೇಕು, ಮತ್ತು ಸನ್ ರೇಸ್ದು ಆ್ಯಂಗಲ್ ಕೂಡ ಡಿಕ್ರೀಸ್ ಆಗ್ತಾ ಇರೋದ್ರಿಂದ ಈ ಝೋನ್ಸ್ ಏನಿರುತ್ತೆ ಇದರಲ್ಲಿ ಟೆಂಪ್ರೇಚರ್ ನೋಡಿ, ದ ಝೋನ್ಸ್ ಹ್ಯಾಸ್ ಮಾಡ್ರೇಟ್ ಟೆಂಪ್ರೇಚರ್ಸ್. ನಾನು ಆಗಲೇ ಹೇಳಿದ್ನೇ ಅಲ್ಲ, ತುಂಬ ಜಾಸ್ತಿ ಬಿಸಿನೂ ಇರಲ್ಲ, ಜಾಸ್ತಿ ಥಂಡಿನೂ ಇರಲ್ಲ ಈ ಝೋನ್ಸಲ್ಲಿ. ಈ ಝೋನ್ಸ್ ಏನಿದೆ ಅಲ್ವಾ, ಇದನ್ನು ನಾವು ಟೆಂಪ್ರೇಟ್ ಝೋನ್ಸ್ ಅಂತ ಕರಿತೀವಿ. ಟೆಂಪ್ರೇಟ್ ಝೋನ್ಸಲ್ಲಿ ಮಾಡ್ರೇಟ್ ಟೆಂಪ್ರೇಚರ್ ಇರುತ್ತೆ, ತುಂಬ ಬಿಸಿನೂ ಇರಲ್ಲ, ತುಂಬ ಚಳಿನೂ ಆಗಲ್ಲ ಆ ಥರ. ಬಿಕಾಸ್ ಆಫ್ ದಿ ಸ್ಲ್ಯಾಂಟಿಂಗ್ ರೇಸ್ ಆಫ್ ದಿ ಸನ್. ಇದು ಓವರ್ ಹೆಡ್ ಇರಲ್ಲ ಸನ್ನು, ಮಿಡ್ ಡೇ ಸನ್ನು. ಓಕೆ, ನೆಕ್ಸ್ಟು ನಾವು ಫ್ರಿಜಿಡ್ ಝೋನ್ ಬಗ್ಗೆ ಹೋಗೋಣ. ಓಕೆ, ಈಗ ನಾವು ಫ್ರಿಜಿಡ್ ಝೋನ್ಗೆ ಬರೋಣ. ಫ್ರಿಜಿಡ್ ಝೋನ್ಸು ಇದು ಎಲ್ಲಿ ನೋಡೋಕ್ಕೆ ಸಿಗುತ್ತೆ ಅಂದರೆ ನಾರ್ದರ್ನ್ ಹೆಮಿಸ್ಫಿಯರ್ ಮತ್ತು ಸದರ್ನ್ ಹೆಮಿಸ್ಫಿಯರಲ್ಲಿ. ನಾರ್ದರ್ನ್ ಹೆಮಿಸ್ಫಿಯರಲ್ಲಿ ಏರಿಯಾ ಲೈಯಿಂಗ್ ಬಿಟ್ವೀನ್ ದಿ ಆರ್ಕ್ಟಿಕ್ ಸರ್ಕಲ್ ಆ್ಯಂಡ್ ದಿ ನಾರ್ತ್ ಪೋಲ್. ಸದರ್ನ್ ಹೆಮಿಸ್ಫಿಯರಲ್ಲಿ ಏರಿಯಾ ಲೈಯಿಂಗ್ ಬಿಟ್ವೀನ್ ಅಂಟಾರ್ಟಿಕ್ ಸರ್ಕಲ್ ಆ್ಯಂಡ್ ದಿ ಸೌತ್ ಪೋಲ್. ಇಲ್ಲಿ ನೋಡಿ ಡಯಾಗ್ರಾಮಲ್ಲಿ, ಇದು ನಾರ್ತ್ ಪೋಲ್, ಇದು ಸೌತ್ ಪೋಲ್, ಇದು ಆರ್ಟಿಕ್ ಸರ್ಕಲ್, ಇದು ಅಂಟಾರ್ಟಿಕ್ ಸರ್ಕಲ್. ಸೊ ದ ಏರಿಯಾ ಲೈಯಿಂಗ್ ಬಿಟ್ವೀನ್ ಆರ್ಟಿಕ್ ಸರ್ಕಲ್ ಆ್ಯಂಡ್ ನಾರ್ತ್ ಪೋಲ್ ಮತ್ತು ಏರಿಯಾ ಲೈಯಿಂಗ್ ಬಿಟ್ವೀನ್ ಅಂಟಾರ್ಟಿಕ್ ಸರ್ಕಲ್ ಮತ್ತು ಸೌತ್ ಪೋಲ್, ಈ ಏರಿಯಾಸ್ ಏನಿದೆ ಅಲ್ಲ ಇದನ್ನು ನಾವು ಫ್ರಿಜಿಡ್ ಝೋನ್ಸ್ ಅಂತ ಕರಿತೀವಿ. ಇಲ್ಲಿ ಏನಾಗ್ತಾ ಇದೆ ಅಂದರೆ, ಫ್ರಿಜಿಡ್ ಝೋನ್ಸಲ್ಲಿ ನೀವು ನೋಡ್ಬೋದು, ದೀಸ್ ಝೋನ್ಸ್ ಆರ್ ವೆರಿ ಕೋಲ್ಡ್ ಮತ್ತು ಸನ್ ರೇಸ್ ಆರ್ ಆಲ್ವೇಸ್ ಸ್ಲ್ಯಾಂಟಿಂಗ್ ಆ್ಯಂಡ್ ಪ್ರೊವೈಡ್ ಲೆಸ್ ಈಟ್. ಓಕೆ, ಇದನ್ನು ನಾನು ಗ್ಲೋಬ್ ಮುಖಾಂತರ ಎಕ್ಸ್ಪ್ಲೇನ್ ಮಾಡ್ತೀನಿ. ಜಸ್ಟ್ ಇಮ್ಯಾಜಿನ್, ಇದು ಗ್ಲೋಬ್ ಅಲ್ವಾ. ಈಗ ನೀವು ಸನ್ ಅಂದ್ಕೊಳ್ಳಿ, ನೀವು ನೋಡೋ ಪ್ರಕಾರ ನಿಮ್ಮ ಕಣ್ಣು ಎಲ್ಲಿ ತನಕ ಹಾಯಿಸ್ಬೋದು? ಈ ಪಾರ್ಟ್ ಕಾಣಿಸ್ತಿದೆ ಮತ್ತು ಈ ಪಾರ್ಟ್ ಫುಲ್ಲು ಕಾಣ್ತಿಲ್ಲ ಅಲ್ವಾ. ಸೊ ಯಾವ ಪಾರ್ಟ್ಗೆ ನೋಡಿ ನಿಮ್ಮದು ರೇಸ್ ಹೋಗ್ತಾ ಇದೆ, ಇಲ್ಲಿ ಫುಲ್ ಬೆಳಕಿರುತ್ತೆ, ಬಟ್ ಸ್ಲ್ಯಾಂಟಿಂಗ್ ರೇಸ್, ಅಷ್ಟು ಎಫೆಕ್ಟಿವ್ ಆಗಿರಲ್ಲ ಸನ್ ರೇಸ್. ಅದೇ ಪುನಃ ರೆವಲ್ಯೂಷನ್ ಆಗಿ ಬಂದಾಗ ಈ ಕಡೆ ನೋಡಿ, ಸೊ ನಿಮಗೆ ಇದು ವಿಸಿಬಲ್ ಇದೆ, ಈ ಪಾರ್ಟ್ ವಿಸಿಬಲ್ ಇದೆ, ಮತ್ತು ಇದು ಅಷ್ಟೊಂದು ನೀಟಾಗಿ ಕ್ಲಿಯರಾಗಿ ವಿಸಿಬಿಲಿಟಿ ಇರಲ್ಲ. ಸೊ ಸನ್ ರೇಸ್ ಆರ್ ಆಲ್ವೇಸ್ ಸ್ಲ್ಯಾಂಟಿಂಗ್ ಆ್ಯಂಡ್ ಪ್ರೊವೈಡ್ ಲೆಸ್ ಹೀಟ್. ಯಾಕೆ ಅಂತ ಗೊತ್ತಾಯಿತು ಅಲ್ಲ? ಇಟ್ಸ್ ಬಿಕಾಸ್ ಅರ್ತ್ ಟಿಲ್ಟ್ ಆಗಿದೆ ಮತ್ತು ಆ್ಯಂಗಲ್ which the sun rays make on the surface of the earth is also varying because of the spherical shape of the earth. ಅರ್ಥ ಆಯಿತು ಅಲ್ಲ? ಸೊ ಇದು ಫ್ರಿಜಿಡ್ ಝೋನ್ಸ್ ಬಗ್ಗೆ. ಸೊ ನಾವು ಈಟ್ ಝೋನ್ಸ್ ಸಮ್ ಅಪ್ ಮಾಡ್ತೀವಿ. ಏನಂತ? ಏರಿಯಾ ಲೈಯಿಂಗ್ ಬಿಟ್ವೀನ್ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮತ್ತು ಟ್ರಾಪಿಕ್ ಆಫ್ ಕೇಪ್ರಿಕಾನ್ ನಾವು ಟಾರೆಡ್ ಝೋನ್ ಅಂತ ಕರಿತೀವಿ. ಮತ್ತು ಏರಿಯಾ ಅಥವಾ ಲ್ಯಾಟಿಟ್ಯೂಡ್ಸ್ ಬಿಟ್ವೀನ್ ಯಾವುದು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮತ್ತು ಆರ್ಟಿಕ್ ಸರ್ಕಲ್ ಮತ್ತು ಟ್ರಾಪಿಕ್ ಆಫ್ ಕೇಪ್ರಿಕಾನ್ ಮತ್ತು ಅಂಟಾರ್ಟಿಕ್ ಸರ್ಕಲ್, ಈ ಏರಿಯಾಸ್ನ ನಾವು ಟೆಂಪ್ರೇಟ್ ಝೋನ್ಸ್ ಅಂತ ಕರಿತೀವಿ. ಇದನ್ನು ನಾರ್ದರ್ನ್ ಹೆಮಿಸ್ಫಿಯರ್ ಇದೆ ನಾರ್ದರ್ನ್ ಟೆಂಪ್ರೇಟ್ ಝೋನ್, ಸದರ್ನ್ ಹೆಮಿಸ್ಫಿಯರ್ ಇದೆ ಸದರ್ನ್ ಟೆಂಪ್ರೇಟ್ ಝೋನ್. ಈ ಝೋನ್ಸ್ ಯಾವಾಗಲೂ ಮಾಡ್ರೇಟ್ ಇರುತ್ತೆ, ತುಂಬ ಬಿಸಿನೂ ಇರಲ್ಲ, ತುಂಬ ಚಳಿನೂ ಇರಲ್ಲ ಆ ಥರ. ನೆಕ್ಸ್ಟು ಫ್ರಿಜಿಡ್ ಝೋನ್ಸ್, ಏರಿಯಾಸ್ ಬಿಟ್ವೀನ್ ನಾರ್ತ್ ಪೋಲ್ ಆ್ಯಂಡ್ ಆರ್ಟಿಕ್ ಸರ್ಕಲ್, ಏರಿಯಾಸ್ ಬಿಟ್ವೀನ್ ಅಂಟಾರ್ಟಿಕ್ ಸರ್ಕಲ್ ಮತ್ತು ಸೌತ್ ಪೋಲ್ನ ನಾವು ಫ್ರಿಜಿಡ್ ಝೋನ್ಸ್ ಅಂತ ಕರಿತೀವಿ. ಈ ಝೋನ್ಸಲ್ಲಿ ತುಂಬ ಚಳಿ ಇರುತ್ತೆ ಮತ್ತು
ವೆರಿ ಲೆಸ್ ಅಮೌಂಟ್ ಆಫ್ ಹೀಟ್. ಇಲ್ಲಿ ಯಾವಾಗಲೂ ಸ್ನೋ ಕವರ್ ಜಾಸ್ತಿ ಇರುತ್ತೆ. ಇಲ್ಲಿ ಸ್ನೋ ಫಾಲ್ಸ್ ಮತ್ತು ಸ್ನೋ ಕವರ್ ಜಾಸ್ತಿ ಇರುತ್ತೆ. ಹ್ಯೂಮನ್ ಎಕ್ಸಿಸ್ಟೆನ್ಸ್, ಲೈಫ್ ಎಕ್ಸಿಸ್ಟೆನ್ಸ್, ಸರ್ವೈವಲ್ ತುಂಬ ಕಡಿಮೆ. ಯಾಕಂದರೆ ಯಾವಾಗಲೂ ಥಂಡಿ ಇರೋದ್ರಿಂದ ಹ್ಯೂಮನ್ ಎಕ್ಸಿಸ್ಟೆನ್ಸ್ ಅಥವಾ ಸರ್ವೈವಲ್ ಕಷ್ಟ ಆಗ್ತಾ ಹೋಗುತ್ತೆ. ಇಲ್ಲಿ ನಾವು ಯಾವ ಥರ ಅನಿಮಲ್ಸ್ನ ನೋಡ್ಬೋದು, ಪೋಲಾರ್ ಬೇರ್ ನೋಡ್ಬೋದು, ಪೆಂಗ್ವಿನ್ಸ್ನ ನೋಡ್ಬೋದು, ಈ ಥರ ಅನಿಮಲ್ಸ್ನ ನೋಡ್ಬೋದು ಯೂಶ್ವಲಿ. ಬಟ್ ಹ್ಯೂಮನ್ ಸರ್ವೈವಲ್ ತುಂಬ ಕಡಿಮೆ. ಯಾಕಂದರೆ ಪೋಲಾರ್ ಬೇರ್ಸ್ ಮತ್ತು ಪೆಂಗ್ವಿನ್ಸ್ ಎಲ್ಲ ಯಾಕೆ ಅಂದರೆ ಇದ್ರದ್ದು ಸ್ಕಿನ್ ಅಥವಾ ಚರ್ಮ ಇರುತ್ತೆ ಅಲ್ವಾ, ಅದ್ರ ಚರ್ಮದ ಮೇಲೆ ಏನಿರುತ್ತೆ ಜಾಸ್ತಿ ಫರ್ ಇರುತ್ತೆ, ಉಲ್ ಮತ್ತು ಫರ್ ಇರೋದ್ರಿಂದ ಇದು ಅದಕ್ಕೆ ಒಂಥರ ಪ್ರೊಟೆಕ್ಷನ್ ಕೊಡುತ್ತೆ, ಥಂಡಿನ ತಡ್ಕೊಳ್ಳೋ ಶಕ್ತಿ ಕೊಡುತ್ತೆ. ಬಟ್ ಹ್ಯೂಮನ್ ಸ್ಕಿನ್ ಎಷ್ಟು ಡೆಲಿಕೇಟ್ ಅಂತ ಗೊತ್ತು ಅಲ್ವಾ, ಅದಕ್ಕೆ ಹ್ಯೂಮನ್ ಸರ್ವೈವಲ್ ಯೂಶ್ವಲಿ ಇಲ್ಲಿ ಕಷ್ಟ. ಅರ್ಥ ಆಯಿತು ಅಲ್ಲ? ಓಕೆ, ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳೋದು ಮರ್ತೆ ನಾನು. ಈ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಇದೆ ಅಲ್ವಾ, ಇದು ಟ್ರಾಪಿಕ್ ಆಫ್ ಕ್ಯಾನ್ಸರ್, ಇದು ನಮ್ಮ ಇಂಡಿಯಾ ಥ್ರೂ ಪಾಸ್ ಆಗುತ್ತೆ. ಇದು ನಮ್ಮ ಇಂಡಿಯಾ ಮ್ಯಾಪ್ ಅಂದ್ಕೊಳ್ಳಿ. ಸೊ ಇಟ್ ಪಾಸಸ್ ಥ್ರೂ ಇಂಡಿಯಾ. ಅದಕ್ಕೆ ನೀವು ಅಬ್ಸರ್ವ್ ಮಾಡಿರ್ಬೋದು, ಹಾಫ್ ಆಫ್ ದಿ ಇಂಡಿಯಾ ಅಂದರೆ ಸದರ್ನ್ ಇಂಡಿಯಾ ಏನು ಟ್ರಾಪಿಕ್ ಝೋನಲ್ಲಿ ಬರ್ತಾ ಇದೆ, ಟಾರಿಡ್ ಝೋನಲ್ಲಿ ಬರ್ತಾ ಇದೆ. ನಾರ್ದರ್ನ್ ಇಂಡಿಯಾ ಟೆಂಪ್ರೇಟ್ ಝೋನಲ್ಲಿ ಬರ್ತಾ ಇದೆ. ಅದಕ್ಕೆ ಯೂಶ್ವಲಿ ಏನಾಗುತ್ತೆ ಅಂದರೆ ಈ ಮಹಾರಾಷ್ಟ್ರ ಇಂದ ಕೆಳಗಡೆ, ಈ ಕಡೆ ಮಹಾರಾಷ್ಟ್ರ, ಈ ಕಡೆ ಒರಿಸ್ಸಾ, ಇದ್ರ ಕೆಳಗಡೆ ಯಾವ ಏರಿಯಾ ಇರುತ್ತೆ ಅಲ್ವಾ, ನಮ್ಮದು ಫುಲ್ ಸೌತ್ ಇಂಡಿಯನ್ ಸ್ಟೇಟ್ಸ್ ಏನಿರುತ್ತೆ, ಇದಕ್ಕೆ ಈ ಸೌತ್ ಇಂಡಿಯನ್ ಸ್ಟೇಟ್ಸ್ಗೆ ಯಾವಾಗಲೂ ಬಿಸಿಲು ಜಾಸ್ತಿ ಇರುತ್ತೆ, ಹೀಟ್ ಜಾಸ್ತಿ ಇರುತ್ತೆ. ವೆರಾಸ್ ಯು ಗೋ ಅಪ್ ಮಹಾರಾಷ್ಟ್ರದಿಂದ ಹಂಗೆ ಮೇಲೆ ಹೋಗ್ತಾ ಹೋಗ್ತಾ ಕಾಶ್ಮೀರೆಲ್ಲ ನೀವು ನೋಡಿದ್ರೆ ಸ್ನೋಫಾಲ್ ಜಾಸ್ತಿ ಇರುತ್ತೆ. ವಿಂಟರ್ಸಲ್ಲಂತೂ ಥಂಡಿ ತುಂಬ ಇರುತ್ತೆ. ವೈ? ಬಿಕಾಸ್ ಇಟ್ ಲೈಸ್ ಇನ್ ಟೆಂಪ್ರೇಟ್ ಝೋನ್. ನೀವು ಸ್ನೋಫಾಲ್ ಎಲ್ಲ ಸೌತ್ ಇಂಡಿಯಲ್ಲಿ ನೋಡೋಕೆ ಸಿಗುತ್ತಾ? ಇಲ್ಲ ಅಲ್ಲ, ಇಟ್ಸ್ ಬಿಕಾಸ್ ಆಫ್ ದಿ ಹೀಟ್. ಬಟ್ ವೆರ್ ಯು ಗೋ ಟು ನಾರ್ತ್ ಇಂಡಿಯಾ, ಅಲ್ಲಿ ಸ್ನೋಫಾಲ್ ಮತ್ತು ವಿಂಟರ್ಸ್ ಎಲ್ಲ ತುಂಬ ಹಾರ್ಶ್ ಆಗಿರುತ್ತೆ. ಅರ್ಥ ಆಯ್ತಲ್ಲ? ಓಕೆ, ಇದು ಹೀಟ್ ಝೋನ್ಸ್ ಆಫ್ ದಿ ಅರ್ತ್. ನೆಕ್ಸ್ಟ್ ನಮ್ಮ ಟಾಪಿಕ್ಕು ಲಾಂಜಿಟ್ಯೂಡ್ಸ್, ಅದನ್ನ ನೋಡೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ಇಲ್ಲಿ ತನಕ ನಾವು ಏನೇನೆಲ್ಲ ಡಿಸ್ಕಸ್ ಮಾಡಿದ್ವಿ ಒಂದ್ಸಲ ನೋಡೋಣ. ಗ್ಲೋಬ್ಸ್ ಡಿಸ್ಕಸ್ ಮಾಡಿದ್ವಿ, ಆಮೇಲೆ ಆಕ್ಸಿಸ್ ಅಂದರೆ ಏನು, ಪೋಲ್ಸ್ ಅಂದರೆ ಏನು, ಆಮೇಲೆ ಲ್ಯಾಟಿಟ್ಯೂಡ್ಸ್ ಬಗ್ಗೆ ತಿಳ್ಕೊಂಡ್ವಿ, ಹೀಟ್ ಝೋನ್ಸ್ ಆಫ್ ದಿ ಅರ್ತ್ ಬಗ್ಗೆ ತಿಳ್ಕೊಂಡ್ವಿ. ಇದೆಲ್ಲ ಆಯಿತು ಅಲ್ವಾ? ಸೊ ಈಗ ನಾವು ನೆಕ್ಸ್ಟ್ ಕಾನ್ಸೆಪ್ಟು ಲಾಂಜಿಟ್ಯೂಡ್ಸ್ಗೆ ಹೋಗ್ತಾ ಇದ್ದೀವಿ. ಲಾಂಜಿಟ್ಯೂಡ್ಸ್ ಅಂದರೆ ಏನು, ಇದ್ರ ಯೂಸಸ್ ಏನು ನೋಡ್ತಾ ಹೋಗೋಣ ಬನ್ನಿ. ಸೊ ಇದು ಅರ್ತ್ ಅಲ್ವಾ, ಮತ್ತು ಇದು ಈಕ್ವೇಟರ್. ಯಾವ್ಯಾವ ಲೈನ್ಸು ಈಕ್ವೇಟರ್ಗೆ ಪ್ಯಾರಲಲ್ ಆಗಿ ರನ್ ಆಗ್ತಾ ಇದೆ ನೋಡಿ, ಪ್ಯಾರಲಲ್ ಆಗಿ ಹೋಗ್ತಾ ಇದೆಯೋ ಅವಕ್ಕೆ ನಾವು ಲ್ಯಾಟಿಟ್ಯೂಡ್ಸ್ ಅಂತ ಹೆಸರು ಕೊಟ್ವಿ ಅಲ್ವಾ. ಇದೇ ಥರ ಇದು ನಾರ್ತ್ ಪೋಲ್, ಇದು ಸೌತ್ ಪೋಲ್. ನಾವೇನು ಹೇಳಿದ್ವಿ, ಈಕ್ವೇಟರು ಮತ್ತು ಈ ಲ್ಯಾಟಿಟ್ಯೂಡ್ಸ್ ಎಲ್ಲ ಇಮ್ಯಾಜಿನರಿ ಲೈನ್ಸ್ ಅಂತ ಹೇಳಿದ್ವಿ. ಏನಕ್ಕೆ ಯೂಸ್ ಆಗುತ್ತೆ? ಟು ಡಿಟರ್ಮೈನ್ ದಿ ಲೊಕೇಶನ್ ಆಫ್ ಅ ಪ್ಲೇಸ್. ಆಯಿತಾ? ಇದೇ ಥರ ಇನ್ನೂ ಸ್ವಲ್ಪ ಇಮ್ಯಾಜಿನರಿ ಲೈನ್ಸ್ ಇದೆ. ಈಗ ಲ್ಯಾಟಿಟ್ಯೂಡ್ಸು ವಿಚ್ ರನ್ ಪ್ಯಾರಲಲ್ ಟು ದಿ ಈಕ್ವೇಟರ್ ಆಯಿತು. ನೆಕ್ಸ್ಟು ಇನ್ನು ಇಮ್ಯಾಜಿನರಿ ಲೈನ್ಸು, ಬೇರೆ ಇಮ್ಯಾಜಿನರಿ ಲೈನ್ಸ್ ಇದೆ, ಸೆಟ್ ಆಫ್ ಇಮ್ಯಾಜಿನರಿ ಲೈನ್ಸ್. ಅದೇನಾಗ್ತಾ ಇದೆ, ಅವು ನಾರ್ತ್ ಪೋಲಿಂದ ಸೌತ್ ಪೋಲ್ಗೆ ಈ ಥರ ರನ್ ಆಗ್ತಾ ಇರುತ್ತೆ. ಇನ್ನು ಕೆಲವು ಇಮ್ಯಾಜಿನರಿ ಲೈನ್ಸ್ ಇದ್ದಾವೆ, ಅವು ಈ ಥರ ರನ್ ಆಗ್ತಾ ಇರುತ್ತೆ, ನಾರ್ತ್ ಪೋಲ್ ಟು ಸೌತ್ ಪೋಲ್. ಆಯಿತಾ? ಈ ಲೈನ್ಸ್ ಯಾವುದು ನಾರ್ತ್ ಪೋಲ್ ಟು ಸೌತ್ ಪೋಲ್ ರನ್ ಆಗ್ತಾ ಇದೆ ಅಲ್ವಾ, ಆ ಲೈನ್ಸ್ನ ನಾವು ಲಾಂಜಿಟ್ಯೂಡ್ಸ್ ಅಂತ ಕರಿತಿದ್ದೀವಿ. ಯಾಕೆ ಲಾಂಜಿಟ್ಯೂಡ್ಸ್? ನೋಡಿ ಎಷ್ಟು ಲಾಂಗ್ ಲೈನ್ಸ್, ನಾರ್ತ್ ಪೋಲ್ ಟು ಸೌತ್ ಪೋಲ್ ಲಾಂಗ್ ಲೈನ್ಸ್ನ ನಾವು ಲಾಂಜಿಟ್ಯೂಡ್ಸ್ ಅಂತ ಕರಿತೀವಿ. ಅರ್ಥ ಆಯಿತು ಅಲ್ವಾ? Lines, imaginary lines which run from North Pole to South Pole are called longitudes. ಈ longitudes ಯಾಕೆ ಬೇಕು, ಇದ್ರ ಯೂಸಸ್ ಏನು ಅಂತ ನೋಡ್ತಾ ಹೋಗೋಣ. ಸರಿ, ಈಗ ಬನ್ನಿ. ನಿಮ್ಗೆ ಯಾರೋ ಒಬ್ರು ಫ್ರೆಂಡ್ ಇದ್ದಾರೆ, ಅವ್ರು ಏನು ಕೇಳ್ತಾರೆ, ನೀನು ಎಲ್ಲಿದೆಯಾ ಅಂತ ಕೇಳ್ತಾರೆ. ಜಸ್ಟ್ ಸಪೋಸ್ ನೀವು
ಸಪೋಸ್ ಕನ್ಸಿಡರ್ ಮಾಡಿ ನಿಮಗೆ ನೀವಿರೋ ಜಾಗದ ಹೆಸರು ಗೊತ್ತಿಲ್ಲ ಅಂತ, ಆಯಿತಾ. ಸೊ ನೀವು ಅವ್ರಿಗೆ ಏನು ಹೇಳ್ತೀರಾ, ನಾನು 20 ಡಿಗ್ರೀಸ್ ನಾರ್ತಲ್ಲಿದ್ದೀನಿ ಅಂತ ಹೇಳ್ತೀರಾ. ಅಂದರೆ ನೀವು ನಿಮ್ಮ ಲ್ಯಾಟಿಟ್ಯೂಡ್ ಹೆಸರು ಹೇಳ್ತೀರಾ, ಆಯಿತಾ. ಈಗ 20 ಡಿಗ್ರಿ ನಾರ್ತ್ ಅಂತ ಹೇಳಿದ್ವಿ ಅಲ್ಲ. ಸೊ ಈಗ ನಿಮ್ಮ ಫ್ರೆಂಡ್ಗೆ ಕನ್ಫ್ಯೂಸ್ ಆಗ್ಬೋದು. ಯಾಕೆ ಹೇಳಿ, ಈ ಫುಲ್ ನೋಡಿ, ಈಗ ಇದು 20 ಡಿಗ್ರಿ ನಾರ್ತಲ್ಲಿದೆ, ಈ ಪ್ಲೇಸ್ ಕೂಡ 20 ಡಿಗ್ರಿ ನಾರ್ತಲ್ಲಿದೆ, ಮತ್ತು ಈ ಪ್ಲೇಸ್ ಕೂಡ 20 ಡಿಗ್ರಿ ನಾರ್ತಲ್ಲಿದೆ. ಈ 20 ಡಿಗ್ರಿ ನಾರ್ತಲ್ಲಿ ಎಷ್ಟೊಂದು ಪ್ಲೇಸಸ್ ಇದ್ದಾವೆ. ಸೊ ನಿಮ್ಮ ಫ್ರೆಂಡ್ಗೆ ಕನ್ಫ್ಯೂಸ್ ಆಗ್ಬೋದು, 20 ಡಿಗ್ರಿ ನಾರ್ತ್ ಅಲ್ಲ, ಮತ್ತು ಅವ್ರೇನು ಎಲ್ಲ ಪ್ಲೇಸಸ್ಗೂ ಹೋಗಿ ನಿಮ್ಮನ್ನ ಹುಡ್ಕೋಕ್ಕಾಗತ್ತಾ? 20 ಡಿಗ್ರಿ ನಾರ್ತಲ್ಲಿ ಯಾವ್ಯಾವುದಿದೆ, USA ಬರುತ್ತೆ, ಮತ್ತು ಚೈನಾ ಬರುತ್ತೆ, ಜಪಾನ್ ಬರುತ್ತೆ. ಈ ಎಲ್ಲ ಪ್ಲೇಸಸಲ್ಲೂ ಹೋಗಿ ನಿಮ್ಮನ್ನ ಹುಡ್ಕೋಕ್ಕಾಗತ್ತಾ ಅವರು? ಇಲ್ಲ ಅಲ್ವಾ. ಸೊ ಅದಕ್ಕೆ ನೀವು ಅವರಿಗೆ ಎಕ್ಸಾಕ್ಟ್ ಪ್ಲೇಸ್ ತಿಳಿಸ್ಕೊಡ್ಬೇಕು ಅಲ್ವಾ. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಓಕೆ, ಇದು ನಮ್ಮದು ವರ್ಲ್ಡ್ ಮ್ಯಾಪ್. ಓಕೆ, ಸೊ ನಿಮ್ಗೆ ಇಬ್ರು ಫ್ರೆಂಡ್ಸ್ ಇದ್ದಾರೆ ಅಂತ ತಿಳ್ಕೊಳ್ಳಿ. ಇಬ್ರು ಫ್ರೆಂಡ್ಸ್ ಏನು ಹೇಳ್ತಾರೆ ಅಂದರೆ, ನೀವು ಅವ್ರಿಗೆ ಕೇಳ್ತೀರಾ, ಓಕೆ ನೀವು ಎಲ್ಲಿದ್ದೀರಾ ಈಗ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ, ನಾನು 20 ಡಿಗ್ರಿ ಅಥವಾ 30 ಡಿಗ್ರಿ ಸೌತಲ್ಲಿದ್ದೀನಿ ಅಂತ ಹೇಳ್ಕೊಳ್ಳಿ. 20 ಡಿಗ್ರಿ ಸೌತಲ್ಲಿ ನೀವು ನೋಡ್ತು ಅಂದರೆ ಈ ಲೈನಲ್ಲಿ ಎಷ್ಟೊಂದು ಪ್ಲೇಸಸ್ ಇದ್ದಾವೆ. ಇಲ್ಲಿ ಆಸ್ಟ್ರೇಲಿಯಾ ಇದೆ, ಮತ್ತು ಇಲ್ಲಿ ಸೌತ್ ಆಫ್ರಿಕಾ ಇದೆ, ಮತ್ತು ಇಲ್ಲಿ ವೆಸ್ಟ್ ಇಂಡೀಸ್ ಐಲ್ಯಾಂಡ್ಸ್ ಇದ್ದಾವೆ, ಮತ್ತು ಅರ್ಜೆಂಟೀನಾ ಇದೆ. ಈ ಥರ ಎಷ್ಟೊಂದು ಪ್ಲೇಸಸ್ ಇದ್ದಾವೆ, ಆಯಿತಾ. ಸೊ ನಿಮಗೂ ಇವಾಗ ಯಾವ ಪ್ಲೇಸ್ಗೆ ಹೋಗ್ತೀರಾ ನೀವು? ಈ ಫುಲ್ 30 ಡಿಗ್ರಿ ಲ್ಯಾಟಿಟ್ಯೂಡ್ ಮೇಲೆ ಹುಡ್ಕೊಂಡು ಹೋಗ್ತೀರಾ ಅವ್ರನ್ನ, ಒಂದೊಂದೇ ಪ್ಲೇಸಸ್ ಎಲ್ಲಿದ್ದಾರೆ ಅಂತ. ಸೊ ನಿಮಗೆ ಕನ್ಫ್ಯೂಸ್ ಆಗ್ಬೋದು, ಏನಪ್ಪ ಇವರು ಸರಿಯಾಗಿ ಲೊಕೇಶನ್ ಹೇಳ್ತಿಲ್ಲ ಅಲ್ಲ ಅಂತ. ಓಕೆನಾ. ಸೊ